1 ಅವರ್ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋ 1.3 ಲ್ಯಾಕ್ ವ್ಯೂಸ್ ಹೋಗಿದೆ. 4,600 ಜನ ಸಬ್ಸ್ಕ್ರೈಬರ್ಸ್ ಇದೊಂದು ವಿಡಿಯೋಗೆ ಬಂದಿದ್ದಾರೆ. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ರೆ, ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಈಗಾಗಲೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳೋದು, ಅಂದರೆ ಒಂದೇ ವಿಡಿಯೋದಲ್ಲಿ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಹೇಳ್ತೀನಿ. ನೀವೇನಾದರೂ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಮತ್ತು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ನೀವು 1000 ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಗೇನ್ ಮಾಡೋದು ಅಂತ ಏನಾದರೂ ಒದ್ದಾಡ್ತಾ ಇದ್ದರೆ, ಈಸಿಯಾಗಿ 1000 ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ನಾನು ಯಾವ ರೀತಿ ಮಾಡಿದೆ 1000 ಸಬ್ಸ್ಕ್ರೈಬರ್ಸ್ನ ನೀವು ಇವಾಗ ನೋಡ್ಬೋದು. ಪ್ರೆಸೆಂಟಲ್ಲಿ ನನ್ನ ಚಾನಲ್ನಲ್ಲಿ 37,371 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ನ ನಾನು ಯಾವ ರೀತಿ ಮಾಡಿದೆ, ಕೇವಲ 42 ವೀಡಿಯೋಸ್ ಹಾಕಿದ್ದೀನಿ. ಇದರಿಂದ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವ್ಯಾವ ಟ್ರಿಕ್ನ ಯೂಸ್ ಮಾಡಿದೆ ಅಂತ ನಿಮಗೇನಾದರೂ ಗೊತ್ತಾಗಬೇಕು ಅಂದರೆ, ಯಾವ ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಥರ ವೀಡಿಯೋಸ್ನ ಹಾಕಬೇಕು, ಮತ್ತು ವೀಡಿಯೋದಲ್ಲಿ ಏನು ಕಂಟೆಂಟ್ನ ಹಾಕಬೇಕು, ಮತ್ತು ಯಾವ ರೀತಿ ಹ್ಯಾಶ್ಟ್ಯಾಗ್ನ ಹಾಕಬೇಕು, ಯಾವ ಟೈಮಲ್ಲಿ ವೀಡಿಯೋನ ಪೋಸ್ಟ್ ಹಾಕಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಟ್ರಿಕ್ ಅಂತ ಕಮೆಂಟ್ ಮಾಡಿ. ನೀವೇನಾದರೂ 50 ಕಮೆಂಟ್ನ ಕಂಪ್ಲೀಟ್ ಮಾಡಿದ್ರೆ ಈ ವಿಡಿಯೋಗೆ, ನೆಕ್ಸ್ಟ್ ವೀಡಿಯೋದಲ್ಲಿ ಯೂಟ್ಯೂಬ್ದು ಟ್ರಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಒಂದೇ ದಿವಸದಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ ಮಾಡೋ ಟ್ರಿಕ್ ಕೂಡ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಂದೊಂದು ಈ ವಿಡಿಯೋ ನೋಡ್ಬೋದು, 53 ಲಕ್ಷ ಓಡಿದೆ ಈ ವಿಡಿಯೋದಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ತೋರಿಸ್ತೀನಿ ಲೈವಲ್ಲಿ. ಬನ್ನಿ ನೋಡ್ಬೋದು. ಈ ವಿಡಿಯೋ ಹಾಕ್ಬಿಟ್ಟು ನಾನು 3 ಡೇಸ್ ಆಗಿದೆ. 3 ಡೇಸಲ್ಲಿ 54,37,731 ವ್ಯೂಸ್ ಇದೆ, 65,000 ಲೈಕ್ ಇದೆ, 327 ಕಮೆಂಟ್ ಇದ್ದಾವೆ, 1.9K ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಅಂದರೆ 1900 ಜನ ಸಬ್ಸ್ಕ್ರೈಬರ್ಸ್ ಇದೊಂದು ವೀಡಿಯೋಗೆ ಬಂದಿದ್ದಾರೆ. ಅಂದರೆ 3 ದಿವಸದ ಹಿಂದೆ, 3 ದಿವಸದಲ್ಲಿ ಲೈವಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ವ್ಯೂಸು ಇನ್ಕ್ರೀಸ್ ಆಗ್ತಾಯಿದೆ ಅಂತ ನೋಡ್ಬೋದು. 54,000, 37,000 ಇಷ್ಟೆಲ್ಲ ಆಗ್ತಿದೆ. ಮತ್ತು ರೀಸೆಂಟಾಗಿರ್ತಕ್ಕಂಥ ಇವಾಗ ಅಂದರೆ ಜಸ್ಟು ಅಪ್ಲೋಡ್ ಮಾಡಿ ಇನ್ನೂ 3 ಅವರ್ಸ್ ಆಗಿದೆ ಈ ವಿಡಿಯೋ ನೋಡ್ಬೋದು. 1 ಅವರ್ ಆಗಿದೆ ಅಷ್ಟೇ. 1 ಅವರ್ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋ 1.3 ಲ್ಯಾಕ್ ವ್ಯೂಸ್ ಹೋಗಿದೆ, 900 ಲೈಕ್ ಬಂದಿದ್ದಾವೆ, 13 ಕಮೆಂಟ್ ಬಂದಿದ್ದಾವೆ. ಶಾರ್ಟ್ ವೀಡಿಯೋ ಇದರಲ್ಲಿ 28 ಜನ ಬಂದಿದ್ದಾರೆ. ಅಂದರೆ 1 ಅವರ್ ಬ್ಯಾಕಿಂದ 28 ಜನ ಸಬ್ಸ್ಕ್ರೈಬರ್ಸ್ ಈ ಒಂದು ವೀಡಿಯೋಗೆ ಬಂದಿದ್ದಾರೆ. ಈ ರೀತಿ ನೀವು ಯಾವ್ಯಾವ ಥರ ಶಾರ್ಟ್ನ ಅಪ್ಲೋಡ್ ಮಾಡಬೇಕು, ನೀವೇನಾದರೂ ಲಾಂಗ್ ವೀಡಿಯೋಸ್ ಹಾಕ್ತಿದ್ರೆ ಎಷ್ಟು ನಿಮಿಷದ ವೀಡಿಯೋ ಹಾಕಿದ್ರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ನೀವೇನಾದರೂ ಶಾರ್ಟ್ಸ್ ವೀಡಿಯೋಸ್ ಹಾಕ್ತಿದ್ರೆ ಎಷ್ಟು ಸೆಕೆಂಡ್ಸ್ದು ಶಾರ್ಟ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರೋ ಚಾನಲಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, ಒಪ್ಕೊತೀನಿ. ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಚಾನಲ್ಲು. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ತುಮಕೂರು ಹುಡುಗ. ಇದೇ ಚಾನಲ್ ನಂದೇ. ಮತ್ತು ಈ ಚಾನಲ್ನಲ್ಲಿ ಈಗಾಗಲೇ ನಾನು ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದೀನಿ, ಅರ್ನಿಂಗ್ ಕೂಡ ಮಾಡ್ತಾಯಿದ್ದೀನಿ. ನೀವೇನಾದರೂ ಯಾವ್ಯಾವ ರೀತಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಖಂಡಿತ ಟ್ರಿಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮತ್ತು ಈ ವ್ಯೂಸ್ನ ನೋಡ್ಬೋದು ನನ್ನ ಚಾನಲ್ನಲ್ಲಿ. 1K, 2.1 ಲ್ಯಾಕು, 8.1 ಲ್ಯಾಕು, 4.2 ಲ್ಯಾಕು, 2.5 ಲ್ಯಾಕು, 53 ಲ್ಯಾಕು, 10K ಈ ರೀತಿ ತುಂಬಾ ಶಾರ್ಟ್ಸ್, ಲಕ್ಷಗಟ್ಟಲೆ ಶಾರ್ಟ್ಸ್ ವೀಡಿಯೋಸ್ ನನ್ನ ಚಾನಲಲ್ಲಿ ಓಡಿದ್ದಾವೆ. ಇದಕ್ಕೆಲ್ಲ ನಾನು ಯಾವ ಟ್ರಿಕ್ನ ಯೂಸ್ ಮಾಡಿದೆ ಅಂತ ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಹೇಳ್ಕೊಡ್ತೀನಿ ಪ್ರತಿಯೊಂದು ಕನ್ನಡದಲ್ಲಿ. ಅದಕ್ಕೆ ನೀವು ಟ್ರಿಕ್ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡಿ. ಮತ್ತು ನೀವೇನಾದರೂ ಹೊಸ ಯೂಟ್ಯೂಬರ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಡೈಲಿ ಯೂಸ್ಫುಲ್ ಟ್ರಿಕ್ಗಳನ್ನ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಿಂದ. ಇದರಲ್ಲಿ ಸಬ್ಸ್ಕ್ರೈಬರ್ಸ್ನ ತೋರಿಸ್ಬೇಕು, ಯಾವ ರೀತಿ ನನಗೆ ಒಂದೊಂದೇ ವೀಡಿಯೋಗೆ ಇಷ್ಟಿಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ತೋರಿಸ್ಬೇಕು ಅಂತ ನಾನು ಮಾತ್ರ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಟೇಕ್ ಕೇರ್, ಬಾಯ್. ಮತ್ತು ನಿಮ್ಮ ಹತ್ರ YT ಸ್ಟುಡಿಯೋ ಆ್ಯಪ್ ಇದ್ದರೆ, ಅಂದರೆ ನೀವು ಯೂಟ್ಯೂಬರ್ ಆಗಿದ್ದರೆ YT ಸ್ಟುಡಿಯೋ ಆ್ಯಪ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದನ್ನು ಓಪನ್ ಮಾಡ್ತಿದ್ದೀನಿ, ನೋಡ್ಕೊಬೋದು. ಇಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನನ್ನದೊಂದು ಡ್ಯಾಶ್ಬೋರ್ಡ್ನ. 37,373 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲೊಂದು ವೀಡಿಯೋಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಲೈವಲ್ಲಿ ತೋರಿಸ್ತೀನಿ. ನೋಡ್ಬೋದು 26 ಲಕ್ಷ ಓಡಿದೆ ಇದೊಂದು ವೀಡಿಯೋ, ನಂದು ಶಾರ್ಟ್ಸ್ ವೀಡಿಯೋ. ಇದರಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂದರೆ 4,600 ಜನ ಸಬ್ಸ್ಕ್ರೈಬರ್ಸ್ ಇದೊಂದು ವೀಡಿಯೋಗೆ ಬಂದಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ, ಒಂದು ಶಾರ್ಟ್ಸ್ ವೀಡಿಯೋಗೆ 4,600 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅನ್ನೋದು ತುಂಬಾ ಈಸಿ. ನೀವು ತುಂಬ ಕಷ್ಟಪಡ್ತಿರ್ತೀರ, ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬೈ.
ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.